ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಹಡಪದ ಅಪ್ಪಣ್ಣನವರ 890ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಿಜಶುಕಿ ಹಡಪದ ಅಪ್ಪಣ್ಣನವರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ತಮಟೆ ಮತ್ತು ಡೊಳ್ಳು ವಾದ್ಯಗಳೊಂದಿಗೆ ಸಾಗಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ನಿಜಶುಕಿ ಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ದ್ವಿತೀಯ ದರ್ಜೆಯ ತಹಸೀಲ್ದಾರ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಂಬಳೇಶ್ವರ ಮಠ ಚಿತ್ತಾಪುರ ಮತ್ತು ಶ್ರೀ ಬಾಲರಾಜ ಶಿವಯೋಗಿ ಮಹಾಸ್ವಾಮಿಗಳು ಶಹಬಾದ್, ದ್ವಿತೀಯ ದರ್ಜೆಯ ತಹಸೀಲ್ದಾರ್ ರಾಜ್ಕುಮಾರ್ ವರ್ತುರ್ಕರ್ ಹಾಗೂ ಕಲಬುರಗಿ ಜಿಲ್ಲೆಯ ಗೌರವಾಧ್ಯಕ್ಷರು ಬಸವರಾಜ್ ಹಡಪದ್, ಸೂಗೂರ್ ಎನ್, ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಈರಣ್ಣ ಸಿ ಹಡಪದ್ ಸಣ್ಣೂರ್, ಕಾರ್ಯಾಧ್ಯಕ್ಷ ಭಗವಂತ್ ಹಡಪದ್, ಶಿಕ್ಷಕರು ಕಿರಣಗಿ ಮತ್ತು ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಡಪದ್ ನೀಲೂರ್, ಜಿಲ್ಲಾ ಉಪಾಧ್ಯಕ್ಷ ರುದ್ರಮುನಿ ಅಪ್ಪಣ್ಣ ಪಟಗೇರ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿ ಹಡಪದ್, ಸೂಗೂರ್ ಎನ್, ಮಹದೇವ್ ಹಡಪದ್ ರಾವೂರ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿನೋದ್ ಅಂಬಲಗ ಹಾಗೂ ಅಧ್ಯಕ್ಷ ಶ್ರೀಮಂತ್ ಮಳಗಿ ಕಾಳಗಿ ಹಾಗೂ ನಂದಕುಮಾರ್ ಹಡಪದ್ ನಿಡುಗುಂದಿ, ಶೇಡಂ ತಾಲೂಕಾ ಅಧ್ಯಕ್ಷ ಮತ್ತು ಶಹಬಾದ್ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಹಡಪದ್ ಮಾರಡಿಗಿ, ಚಿತ್ತಾಪುರ ತಾಲೂಕಾ ಕಾರ್ಯಾಧ್ಯಕ್ಷರು ನಾಗರಾಜ್ ಸಾತನೂರ್, ಚಿತ್ತಾಪುರ ಕಾರ್ಯದರ್ಶಿ ಶಂಕರ್ ಹಡಪದ್, ಬಸವರಾಜ್ ಹಡಪದ್ ಮಾಡಬೋಳ್, ಭೀಮರಾವ್ ಹಡಪದ್ ವಾಡಿ, ಶರಣಪ್ಪ ಹಡಪದ್ ವಾಡಿ, ಸಿದ್ಧಾರ್ಥ ಭೀಮಣ್ಣ ಹಳ್ಳಿ ಮತ್ತು ಶ್ರೀ ಮುರಳೀಕುಮಾರ್ ಮತ್ತು ಸೋಮಶೇಖರ್ ಹಡಪದ್ ಚಿತ್ತಾಪುರ, ರಾಘವೇಂದ್ರ ಹಡಪದ್ ಮೂಡವಾಳ್, ಹನುಮಂತ ತರಕಸೇಟ್, ಶಂಕರ್ ಹಡಪದ್ ರಾವೂರ್, ಮಲ್ಲಿಕಾರ್ಜುನ್ ಹಡಪದ್ ರಾಜೋಳ್ಳ, ಭೀಮಾಶಂಕರ್ ಶಹಬಾದ್, ಭಾಗಣ್ಣ ತಂಡಗುಂಡ್, ತೋಟೇಂದ್ರ ಶಹಬಾದ್, ಚಂದ್ರಶೇಖರ್ ಹಡಪದ್ ಮುಗಳಖೇಡ್, ಸಾಬಣ್ಣ ದಿಗ್ಗಾವಂತ್ ಹಾಗೂ ಸಮಾಜದ ಯುವಕ ಯುವತಿಯರು ತಾಯಂದಿರು ಭಾಗವಹಿಸಿದ್ರು. ವರದಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್, ಸೂಗೂರ್ ಎನ್, ಕಲಬುರಗಿ. ನನಗೆ ಯಾವ ಪಾಪಕ್ಕೆ ಕೆಡಬೇಕಂತ ಮಾಡೀನಿ, ನನ್ನನ್ನ ಯಾವ ಪಾಪಕ್ಕೆ ಕೆಡಬೇಕಂತ ಮಾಡಿ 10-15 ವರ್ಷ ನಿನ್ನ ಸೇವೆಯನ್ನ ಮಾಡೀನಿ, ನನಗೆ ಪಾದ ಮುಟ್ಟಿ ಮತ್ತೆ ಯಾವ ಪಾಪಕ್ಕೆ ಕೆಡಬೇಕಂತ ಮಾಡಿ ಅಂದಾಗ ಬಸವಣ್ಣವರು ಹೇಳ್ತಾರೆ, ನಾನು ಮನೆ ಬಿಟ್ಟು ಬರುವಾಗ ನನ್ನ ಅಕ್ಕ ಬರಲಿಲ್ಲ, ನನ್ನ ತಂಗಿ ಬರಲಿಲ್ಲ, ನಮ್ಮ ಅಪ್ಪ ಬರಲಿಲ್ಲ, ನಮ್ಮ ಅವ್ವ ಬರಲಿಲ್ಲ, ಆದ್ರೆ ನನ್ನ ಜೊತೆಯಾಗಿದ್ದವರು ನನ್ನ ಅಣ್ಣ ಆಗಿ, ನನ್ನ ಅಕ್ಕ ಆಗಿ, ನನ್ನ ತಂಗಿಯಾಗಿ, ನನ್ನ ತಂದೆ ತಾಯಿಯಾಗಿ, ಬಹುಶಃ ಬಸವಣ್ಣ ಒಂದು ವಚನ ಬರೆದ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಬರೆದಾನಲ್ಲ, ಬಹುಶಃ ಅದೇ ಸಂದರ್ಭಕ್ಕೆ ಬಂದಿರಬೇಕು ಅಂತ ನನಗನ್ನಿಸ್ತದೆ. ನಾಗರಾಜ್ ಸಾತ್ನವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲು ಎಲ್ಲಾ ಸಂಬಂಧಿಗಳಿಗೆ ಅಲ್ಲಿ 2 ಬಣಗಳಿವೆ, ನಮಗೂ ಕೂಡ ಗೊತ್ತು. ಆದರೆ ಒಂದು ಬಣ ಇವತ್ತು ಜನರಿಗೆ ಬದಲಾವಣೆ ಒಂದು ಕಡಿವಾಣ ಆಗ್ಯದ. ಅದರ ಆ ಬಂದವರು ಕೂಡ ಧನ್ಯವಾದ ಮತ್ತು ಬದಲಾವಣೆ ಕೂಡ ಧನ್ಯವಾದ.